ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಆಫೀಸಲ್ಲಿ ರಿವಾರ್ಡ್ಸ್ ಆ್ಯಂಡ್ ರಿಕಗ್ನೈಸೇಷನ್ ಅವಾರ್ಡ್ ಫಂಕ್ಷನ್ಸ್ ಇದೆ. ಸೊ ಆ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ದೇ ಆರ್ ಆಲ್ ಮೈ ಕೊಲೀಗ್ಸ್. ಇದು ನಿತಿನ್ ಅಂತ. ದಟ್ ಈಸ್ ಇವತ್ತು ಜಿಮ್ಗೆ ಹೋಗಿ ಬಂದಿದ್ದಾನೆ. ಫುಲ್ಲು ನೆಕ್ಸ್ಟ್ ಲೆವೆಲ್ ಆಗಿ ಪಾಂಪಪ್ ಆಗಿದೆ ಅಂತ ಇವನು ಹೇಳ್ತಾ ಇದ್ದಾನೆ. ಇವನ ಹೆಸರು ತರುಣ್ ಅಂತ ಹೇಳಿಬಿಟ್ಟು. ಇಲ್ಲ ಈಸ್ ಅ ಪ್ರಾಪರ್ ಜೆನ್ಸಿ ಕಿಡ್ ಅಂದ್ರೆ ಪ್ರಾಪರ್ ಜೆನ್ಸಿ ಕಿಡ್. ಆ್ಯಂಡ್ ಇದು ಸಚಿನ್ ಅಂತ. ಎಲ್ಲರೂ ನಮ್ಮ ಟೀಮ್ ಮೆಂಬರ್ಸೇ. ಸೊ ಲೆಟ್ಸ್ ಸಿ ಇನ್ RNR ಬಗ್ಗೆ ನಾವು ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಕ್ಕೆ ಬಂದಿದ್ವಿ. ಸೊ ದಿಸ್ ಪರ್ಟಿಕ್ಯುಲರ್ ಪರ್ಸನ್ ನೀವು ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ. ಹಿಸ್ ನೇಮ್ ಇಸ್ ಗಿರ್ನಾಸ್. ಹಾಯ್ ಗೈಸ್, ಸೇ ಹಾಯ್. ಸೊ ಇವ್ರದ್ದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆಯಂತೆ ಬೇಡಿಕೆ ಮೇಲೆ. ಅದೇ ಥರ ಇನ್ನೊಬ್ಬ ಇದ್ದಾನೆ, ಇವನ ಹೆಸರು ನೀಲೇಶ್ ಅಂತ. ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ ಅಂತ ಕೇಳಕ್ ಬರ್ತಾ ಇದೆ. ದರ್ಶನ್, ಲಾಸ್ಟ್ RNRಗೆ ಮಿಸ್ ಆಗಿದೆ ನೀನು. ನಿಂಗೆ ಅವಾರ್ಡ್ ಬೇರೆ ಬಂದಿತ್ತು. ಈ RNR ಅಲ್ಲಿ ಇದೆಯಾ? ಬಟ್ ನನಗೆ ಅನ್ಸೋ ಪ್ರಕಾರ ನಿನಗೆ ಅವಾರ್ಡ್ ಇಲ್ಲ ಅನಿಸ್ತಾ ಇದೆ. ನಿನಗೇನು ಅನಿಸ್ತಾ ಇದೆ? ನನಗೆ ಸಿಗ್ಬಹುದು ಅನ್ಸುತ್ತೆ, ನೋಡೋಣ. ಲೆಟ್ಸ್ ವೇಟ್ ಅಂಡ್ ಸಿ. ನನಗೂ ಲಾಸ್ಟ್ ಟೈಮ್ ಅವಾರ್ಡ್ ಬಂದಿತ್ತು, ಬಟ್ ನಾನು ಈ ಸತಿ ಡ್ಯಾಮ್ ಶ್ಯೂರ್ ನನಗೂ ಇಲ್ಲ ಇವನಿಗೂ ಇಲ್ಲ ಅಂತ. ಲೆಟ್ಸ್ ಸಿ. ಎಲ್ಲರೂ ಯಾರಿಗೆ ಅವಾರ್ಡ್ ಸಿಗುತ್ತೆ ಅಂತ ಯೋಚನೆ ಮಾಡಿದ್ರೆ ನಮ್ಮ ಕಂಪ್ಲೀಟ್ ಟೀಮು ತಿನ್ನಕ್ಕೇನು ಸ್ನ್ಯಾಕ್ಸ್ ಕೊಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದಾರೆ. ಎಲ್ಲ ಅದೇ ಡಿಸ್ಕಷನ್. ಇದು ಒನ್ ಆಫ್ ಅವರ್ ಲವ್ಲಿ HR ವಾಸು ಅಂತ. ಇಂಟ್ರೊಡಕ್ಷನ್ಸ್ ಎಲ್ಲ ಆಯಿತು. ಮಸ್ತಾಗಿ ಕಂಟೆಕ್ಸ್ಟ್ ಎಲ್ಲ ಸೆಟ್ ಮಾಡಿ ಫಂಕ್ಷನ್ ಶುರು ಮಾಡಿದ್ರು. ಏನು ಗೇಮ್ ಆಡಿಸ್ತಾ ಇದ್ದಾರೋ ದೇವ್ರಾಣೆ ಗೊತ್ತಿಲ್ಲ. ಏನು ಗೇಮ್ ಆಡಿಸ್ತಾರೆ? ಹಿಸ್ಟಾರಿಕಲ್ ರೆಪ್ರೆಸೆಂಟೇಷನ್ ಆಫ್ ಎ ಡಯಾಗ್ರಾಮ್. ಅಂದರೆ ನಾವು ಹೋಗಿ ಒಂದು ಡಯಾಗ್ರಾಮ್ ಬಿಡಿಸ್ಬೇಕು, ಅದನ್ನ ನಾವು ಕಂಡುಹಿಡಿಬೇಕು. ನೆಕ್ಸ್ಟ್ ನೀನು ಹೋಗಿ ಬಿಡಿಸ್ತೀಯಾ? ಬಿಡಿಸ್ತೀನಿ. ನಮ್ಮ ಕಡೆಯಿಂದ ರಾಮಸ್ವಾಮಿನ ಕಳ್ಸೋಣ. ನಮ್ಮ ಅಪ್ಪನ ಅವ್ರಿಗೆ ಏನು ಬಿಡ್ಸಕ್ ಬರಲ್ಲ. ಅಲ್ಲಿ ಹೋಗಿ ಪಿಕ್ಟೋರಿಯಲ್ ವೇಲ್ ರೆಪ್ರೆಸೆಂಟ್ ಮಾಡೋ ಅಂದರೆ ದಂಶರಾಜ್ ಆಡ್ಕೊಂಡು ಕೂತಿದ್ದ. ಬಟ್ ಸ್ಟಿಲ್ ತುಂಬ ಸರ್ಕಸ್ ಮಾಡಿ ಮ್ಯಾಚ್ ಬಾಕ್ಸು ಗೀಚ್ ಬಾಕ್ಸು ಏನೇನೋ ಹೇಳಿ ಫೈನಲಿ ಎಲ್ಲ ಸೇರಿ ಆನ್ಸರ್ ಗೆಸ್ ಮಾಡಿದ್ರು. ಇಲ್ಲ ಅಂತಲ್ಲ, ಬಟ್ ಆನ್ಸರ್ ಏನಿರ್ಬೋದು? ಇಟ್ಸ್ ವ್ಯಾಕ್ಸ್ ಗೈಸ್. Father, church father. ಹೆಲ್ದಿ ಕಾಂಪಿಟೇಷನ್ ಅಂತ ಹೇಳಿದ್ರು. ಯಾವ ಹೆಲ್ದಿ ಕಾಡಿಸ್ತಾ ಇಲ್ಲ. ಫುಲ್ಲು ಹೊಡೆದಾಟ. ಎಷ್ಟೇ ದೊಡ್ಡವರಾಗಲಿ ಈ ಗೇಮ್ಸ್ ಅಂತ ಬಂದಾಗ ಹೊಡೆದಾಟ ಇದ್ದೇ ಇರುತ್ತೆ. ಇರ್ತಿದ್ದಾರೆ. ಅದು ಟೀಫ್ ಅಂತ ಒಂದಿನ ಸರಿ ತೋರಿಸ್ತಾರೆ ಅವರು. ಹಾಂ, ಅದು ಟೀಫ್ ಅಂತೆ. ಅದು ಯಾವ ಥರ ಟೀಫ್ ಆಯಿತು ಗೊತ್ತಾ? ಅಲ್ಲಿ ಚಂದ್ರ ಇತ್ತಲ್ವಾ, ಅದು ಕಳ್ಳ ನೈಟ್ ಹೋಗಿ ಬರ್ತಾನೆ ಅಂತ ಹೇಳಿ ಟೀಫ್ ಯಾವಾಗ ಕನ್ನಡ ತಗೊಂಡ್ಬರ್ತಾರಂತೆ ಅವನ ಪ್ರಕಾರ. ಈಗ ಒಂದೊಂದಾಗಿ ನಮ್ಮ ಟ್ಯಾಲೆಂಟ್ ಶೋ ಶುರುವಾಯಿತು. ಉಮೇಶ್ ಸ್ಟ್ರೇಟ್ ಬನ್ನಿ. ಸ್ಲೋ. ಹಾ, ಲೆಫ್ಟ್ಗೆ ಲೆಫ್ಟ್. ಅಲ್ಲೇ ಇಲ್ಲ. ಇಲ್ಲ ಸ್ಮೂತ್. ಎಸ್ ಅಲ್ಲೇ ಸ್ಟ್ರೇಟ್ ನಿಂತ್ಕೊಳ್ಳಿ. ಹಾ, ಮೇಲೆ. ಆ ಚಾಕ್ಲೇಟ್ ನನಗೆ ಬಂದಿದ್ದು, ಬಟ್ ಐ ವಾಂಟ್ ಡಯಟ್. ಸೊ ಅದನ್ನ ಅವನಿಗೆ ಬಿಟ್ಕೊಟ್ಟಿದ್ದೀನಿ. ನಿಜ ಹೇಳ್ಬಿಡು, ಚಾಕ್ಲೇಟ್ ಮೇಲೆ ಆಣೆ ಮಾಡು. ಏನು ಮಾಡೇ ಇಲ್ಲ ಅಲ್ಲಿ. ನನ್ನ ಗೆಸ್ ಕರೆಕ್ಟ್ ಆಗಿತ್ತು ಗೈಸ್. ಈ ಸತಿ ಅವಾರ್ಡ್ ನನಗೂ ಇರಲಿಲ್ಲ, ದರ್ಶನ್ಗೂ ಇರಲಿಲ್ಲ. ಇಟ್ಸ್ ಫಾರ್ ರಾಮಸ್ವಾಮಿ ಆ್ಯಂಡ್ ಅಕ್ಷಯ್. ಒಂದು ಪ್ರಶ್ನೆ ಆದರೆ ಇವ್ರಿಗೆ ತಿನ್ನು ನೀಟಾಗಿ ಕದ್ದು ತಿಂತಿದ್ದಾನೆ ಎಲ್ಲ.
ಈ ಥರನೇ ತಿನ್ನೋದು ನೋಡಿ. ಸಾಕಾ ಇಷ್ಟಕ್ಕೂ ಪೀಸ್ ಸಾಕಾ ತರುಣ್? ಆದರೆ ಆ್ಯಕ್ಚುಲಿ ಎಲ್ಲರೂ ತಿಂತಾರಲ್ವಾ, ಸೊ ಅದರಿಂದ ನನಗೆ ಏನೂ ತಿಂತಾ ಇಲ್ಲ. ನನ್ನ ಸಮೋಸ ಇವನೇ ತಿಂದ. ಯು ಆರ್ ವೆಲ್ಕಮ್. ಪ್ರೂಫ್ ನಾನು ಏನೂ ತಿಂತಿಲ್ಲ. ಐ ಆಮ್ ಸ್ಟ್ರಿಕ್ಟ್ಲಿ ಫಾಲೋಯಿಂಗ್ ದ ಡೈಟ್. ಓನ್ಲಿ ಒಂದು ಸ್ಕ್ರೀನ್ ಮಾತ್ರ. ಅವನಿಗೆ ಕೊಟ್ಟಿದ್ದೀನಿ ನಾನೆಲ್ಲ. ಚನ್ವೀರಯ್ಯ ಅರ್ಧ ಸಮೋಸ ತೊಗೊಂಡಿದ್ದಾರೆ, ತರುಣ್ ಅರ್ಧ ಸಮೋಸ ತೊಗೊಂಡ. ಬಟ್ ಬ್ರೌನಿ ಮಾತ್ರ ನಾನು ಯಾರು ಕೊಟ್ಟೆ. ಅದು ಬ್ರೌನಿ ಅಲ್ಲ, ಪೈ ಅಂತೆ. ಮನೆಗೆ ಹೋಗಿ ಬಿಸಿ ಮಾಡ್ತೀನಿ. ನೀನು ಬಿಟ್ಟರೆ ಅವ್ರ ಮಗಳನ್ನೂ ಕೊಟ್ಟಿದ್ರೆ ಚೆನ್ನಾಗಿತ್ತು ಅಂತೀಯಾ? ನೀನು ಬಿಟ್ಟರೆ ಅವ್ರ ಮಗಳನ್ನ ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು ಅಂತೀಯಾ ಅಂತೆ ತರುಣ್ಗೆ. ಅಷ್ಟೇ ಗೈಸ್, ದಟ್ಸ್ ದ ಎಂಡ್ ಆಫ್ ದ ವ್ಲಾಗ್. ಪ್ರಾಪರಾಗಿ ನಾನು ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.